ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸಾಕಷ್ಟು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ. ಹಾಗೆ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇನ್ ಕೇಸ್ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಬಂದ್ರೆ ಅದನ್ನ ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿದಾವೆ, ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಈಸಿ ಟ್ರಿಪ್ ಪ್ಲಾನರ್ ಸುದ್ದಿಯಲ್ಲಿರುತ್ತೆ. ಈಸಿ ಟ್ರಿಪ್ ಪ್ಲಾನರ್ ನ ಜೊತೆ ಐಕ್ಸಿಗೋ ಅಥವಾ ಲೇಟ್ ರೆವೆನ್ಯೂಸ್ ಟೆಕ್ನಾಲಜಿ ಲಿಮಿಟೆಡ್ ಈ ಎರಡು ಷೇರುಗಳು ಕೂಡ ಸುದ್ದಿಯಲ್ಲಿರುತ್ತವೆ. ಕಾರಣ ಈ ಎರಡು ಕಂಪನಿಗಳು ಕೂಡ ಟೂರಿಸಂ ಅಂಡ್ ಟ್ರಾವೆಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಎರಡು ಕಂಪನಿಗಳು ಟರ್ಕಿ, ಅಜರ್ಬೈಜಾನ್ ಹಾಗೂ ಚೈನಾದಲ್ಲಿ ತಮ್ಮ ಸರ್ವಿಸಸ್ ಅನ್ನ ಸ್ಟಾಪ್ ಮಾಡಿದವೆ. ಅಂದ್ರೆ ಈ ಮೂರು ದೇಶಗಳು ಕೂಡ ಭಾರತಕ್ಕೆ ವಿರುದ್ಧವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ವು ಅನ್ನೋ ಕಾರಣಕ್ಕೆ ಈ ಮೂರು ದೇಶಗಳಲ್ಲಿ ತಮ್ಮ ಆಪರೇಷನ್ಸ್ ಅನ್ನ ಸ್ಟಾಪ್ ಮಾಡಿದೆ. ಅಲ್ಲಿಗೆ ಯಾವುದೇ ಬುಕಿಂಗ್ಸ್ ಆಗ್ಲಿ ಅಥವಾ ಟ್ರಾವೆಲರ್ಸ್ ಗೆ ಸರ್ವಿಸಸ್ ಅನ್ನಾಗ್ಲಿ ಪ್ರೊವೈಡ್ ಮಾಡೋದಿಲ್ಲ. ಈ ಕಾರಣದಿಂದ ಐಕ್ಸಿಗೋ ಅಥವಾ ಲೇಟ್ ರೆವೆನ್ಯೂಸ್ ಟೆಕ್ನಾಲಜಿ ಅಂಡ್ ಈಸಿ ಟ್ರಿಪ್ ಪ್ಲಾನರ್ಸ್ ಈ ಎರಡು ಷೇರುಗಳು ಕೂಡ ಫೋಕಸ್ ಅಲ್ಲಿ ಇರ್ತವೆ. ಈ ಎರಡು ಷೇರುಗಳನ್ನ ಅಬ್ಸರ್ವ್ ಮಾಡಬಹುದು. ನಾಳೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಡಿಫೆನ್ಸ್ ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಎಸ್ಪೆಷಲಿ ಇಂಡಿಯಾ ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾದಾಗ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಶುಕ್ರವಾರ ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು. ಕೆಲವು ಷೇರುಗಳಲ್ಲಂತೂ ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಈಗ ಸೀಸ್ ಫೈರ್ ಆಗಿದೆ, ಅಂದ್ರೆ ಕದನ ವಿರಾಮ ಘೋಷಣೆ ಆಗಿದೆ. ಈ ನಂತರ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಫುಲ್ ಫ್ಲೆಡ್ಜೆಡ್ ವಾರ್ ಆದ್ರೆ ಅಥವಾ ಈ ರೀತಿಯ ಎಸ್ಕಲೇಷನ್ ಜಾಸ್ತಿ ದಿನ ಕಂಟಿನ್ಯೂ ಆದ್ರೆ ಅದು ಕಂಪನಿಗಳಿಗೆ ಆರ್ಡರ್ ಇನ್ಫ್ಲೋ ಜಾಸ್ತಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಒಳ್ಳೆ ಬೈಯಿಂಗ್ ಕೂಡ ಡಿಫೆನ್ಸ್ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಲಾಸ್ಟ್ ವೀಕ್ ಅಲ್ಲಿ. ಮುಂದುವರೆದು ಈಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಎಸ್ಪೆಷಲಿ ಈ ಕದನ ವಿರಾಮ ಘೋಷಣೆ ಆದ್ಮೇಲೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಕದನ ವಿರಾಮ ಅನ್ನೋದಕ್ಕಿಂತ ಕದನ ವಿರಾಮ ಅಥವಾ ಸೀಸ್ ಫೈರ್ ಸರಿ ಆಗೋದಿಲ್ಲ ವರ್ಡ್. ಯಾಕೆಂದ್ರೆ ಕದನನೇ ಸ್ಟಾರ್ಟ್ ಆಗಿಲ್ಲ, ಕದನ ವಿರಾಮ ಎಲ್ಲಿಂದ ಬಂತು? ಬಟ್ ಎಲ್ಲಾ ಕಡೆ ಅದನ್ನೇ ಕರಿತಾ ಇದ್ದಾರೆ. ಹಾಗಾಗಿ ನಾನು ಅದು ಕೂಡ ಅದನ್ನೇ ಮೆನ್ಷನ್ ಮಾಡ್ತಾ ಇದ್ದೀನಿ, ಕದನ ವಿರಾಮ ಅಂತಾನೆ ಅಥವಾ ಸೀಸ್ ಫೈರ್ ಅಂತ. ಟೋಟಲ್ ಡಿಫೆನ್ಸ್ ಎಲ್ಲ ಷೇರುಗಳು ಕೂಡ ಫೋಕಸ್ ಅಲ್ಲಿರುತ್ತೆ. ಅಸ್ತ್ರ ಮೈಕ್ರೋ ಆಗ್ಬೋದು, ಭಾರತ್ ಡೈನಾಮಿಕ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್, ಭಾರತ್ ಫೋರ್ಜ್, ಕೊಚ್ಚಿನ್ ಶಿಪ್ ಯಾರ್ಡ್, ಡೇಟಾ ಪ್ಯಾಟರ್ನ್ಸ್, ಡಿಸಿಎಕ್ಸ್ ಸಿಸ್ಟಮ್, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್, ಹಿಂದೂಸ್ತಾನ್ ಏರೋನಾಟಿಕ್ಸ್, ಐಡಿಯಾ ಫೋರ್ಜ್, ಮಸ್ಗಾವ್ ಡಾಕ್, ಎಂಟಾರ್, ಫಾರಸ್ ಡಿಫೆನ್ಸ್, ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್, ಸೋಲಾರ್ ಇಂಡಸ್ಟ್ರೀಸ್, ಯುನಿಮೆಕ್ ಏರೋಸ್ಪೇಸ್ ಈ ಎಲ್ಲ ಷೇರುಗಳನ್ನು ಕೂಡ ನಾಳೆ ವಾಚ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಷೇರುಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಅದಾನಿ ಪವರ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೀವು ಇಲ್ಲಿ ನೋಡಬಹುದು, ಕಂಪನಿ 1500 ಮೆಗಾವ್ಯಾಟ್ ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡಿದೆ ಉತ್ತರ ಪ್ರದೇಶ್ ಇಂದ. ಸುಮಾರು $2 ಬಿಲಿಯನ್ ಮೊತ್ತದ ಇನ್ವೆಸ್ಟ್ಮೆಂಟ್ ಅನ್ನ ಕಂಪನಿಯಲ್ಲಿ ಮಾಡ್ತಾ ಇದೆ. ಈ ಸುದ್ದಿಯ ಕಾರಣಕ್ಕೆ ಅದಾನಿ ಪವರ್ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ನಜಾರಾ ಟೆಕ್ನಾಲಜೀಸ್ ಫೋಕಸ್ ಅಲ್ಲಿರುತ್ತೆ. ಕಂಪನಿ ಕೆಲವೊಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ನಿಮಗೆ ಗೊತ್ತಿದೆ, ಗೇಮಿಂಗ್ ಕಂಪನಿ ಹಲವಾರು ಗೇಮಿಂಗ್ ರಿಲೇಟೆಡ್ ಸ್ಟಾರ್ಟ್ಅಪ್ ಗಳನ್ನ ಅಕ್ವೈರ್ ಮಾಡ್ಕೊಳ್ತಾ ಇರುತ್ತೆ. ಅದೇ ರೀತಿ ಕೆಲವು ಅಕ್ವಿಸಿಷನ್ಸ್ ನ ಸುದ್ದಿ ಬಂದಿದೆ. ಈ ಕಾರಣಕ್ಕೆ ನಜಾರಾ ಟೆಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು. ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ನೋಡಬಹುದು, ನೆಕ್ಸೆಲ್ ಟೈಸ್ ಅಪ್ ವಿತ್ ಡಿಕ್ಸಾನ್ಸ್ ಪ್ಯಾಡ್ಜೆಟ್ ಟು ಮ್ಯಾನುಫ್ಯಾಕ್ಚರ್ ಆಲ್ಕಟೆಲ್ ಫೋನ್ಸ್. ಕಂಪನಿ ನೆಕ್ಸೆಲ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಆಲ್ಕಟೆಲ್ ಮೊಬೈಲ್ ಫೋನ್ಸ್ ಅನ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ. ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಡಿಕ್ಸಾನ್ ಟೆಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡುವುದು ನಿಮ್ಗೆಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಯಾಕೆಂದ್ರೆ ಈ ಕಂಪನಿ ಬಗ್ಗೆ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀನಿ. ಈ ಕಂಪನಿ ಹಲವಾರು ಬ್ರಾಂಡ್ ನ ಮೊಬೈಲ್ ಫೋನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಲೆನೋವೋ ಜೊತೆ ಒಪ್ಪಂದ ಇದೆ, ಸ್ಯಾಮ್ಸಂಗ್ ನ ಜೊತೆ ಒಪ್ಪಂದ ಇದೆ, ಈಗ ಆಲ್ಕಾಟೆಲ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ, ಸಿಯೋಮಿಗೆ ಸಂಬಂಧಪಟ್ಟಂತೆ ಒಪ್ಪಂದಗಳಿದಾವೆ. ಹಲವಾರು ಬ್ರಾಂಡ್ ನ ಮೊಬೈಲ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ. ಇದಕ್ಕೆ ತನ್ನದೇ ಆದ ಯಾವುದೇ ಬ್ರಾಂಡ್ ಇಲ್ಲ, ಬಟ್ ಬೇರೆ ಬೇರೆ ಕಂಪನಿಗಳ ಮೊಬೈಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು. ನೆಕ್ಸೆಲ್ ಜೊತೆಗಿನ ಈ ಟೈ ಅಪ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಡಿಕ್ಸಾನ್ ಟೆಕ್ನಾಲಜೀಸ್ ಅಲ್ಲಿ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಜಿಂದಾಲ್ ಸ್ಟೈನ್ಲೆಸ್ ಕೂಡ ನಾಳೆ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, JSL ಕೀನ್ ಆನ್ 40K crore ಇನ್ವೆಸ್ಟ್ಮೆಂಟ್ ಇನ್ ಮಹಾರಾಷ್ಟ್ರ ಲುಕಿಂಗ್ ಫಾರ್ ಲ್ಯಾಂಡ್ ಪಾರ್ಸೆಲ್. MD ಕಂಪನಿಯ MD ಅವರು ಹೇಳಿರೋ ಪ್ರಕಾರ ಸುಮಾರು 40,000 ಕೋಟಿಯನ್ನ ಮಹಾರಾಷ್ಟ್ರದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ, ಜಾಗವನ್ನು ಹುಡುಕ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈ ಸುದ್ದಿಯ ಕಾರಣಕ್ಕೆ ಜಿಂದಾಲ್ ಸ್ಟೈನ್ಲೆಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ಇನ್ನು ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಮತ್ತೆ ಅವುಗಳನ್ನ ರಿಪೀಟ್ ಮಾಡೋದಿಲ್ಲ. ಇನ್ ಕೇಸ್ ಈ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ
ನೋಡಿ. ಶಕ್ತಿ ಪಂಪ್ಸ್ ಆಗ್ಬೋದು, ABB ಇಂಡಿಯಾ ಆಗ್ಬೋದು, ಅತುಲ್ ಆಟೋ, ಸಿ ಇನ್ಫೋ ಸಿಸ್ಟಮ್, GE ಶಿಪ್ಪಿಂಗ್ ಇವೆಲ್ಲ ಕಂಪನಿಗಳ ರಿಸಲ್ಟ್ಸ್ ಅನ್ನ ಈಗಾಗಲೇ ಕವರ್ ಮಾಡಿದೀನಿ. ಅದರಲ್ಲಿ ಮಿಸ್ ಆಗಿರುವಂತ ಕೆಲವು ರಿಸಲ್ಟ್ಸ್ ಅನ್ನ ನಾವು ಈಗಿನ ವಿಡಿಯೋದಲ್ಲಿ ನೋಡೋಣ. ಆ ವಿಡಿಯೋನು ಕೂಡ ನೋಡಿ. ನಾಳೆ ಆ ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿ ಇರ್ತವೆ, ಯಾಕಂದ್ರೆ ರಿಯಾಕ್ಷನ್ ಬರುತ್ತೆ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿರುವಂತಹ ಕಂಪನಿಗಳಿಗೆ. ಶ್ರೀ ವಾಸು ಲಾಜಿಸ್ಟಿಕ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ. ಒಂದು ಮೈಕ್ರೋ ಕ್ಯಾಪ್ ಕಂಪನಿ. ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ 31 ಕೋಟಿ, 36, ಈಗ 40 ಕೋಟಿ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಅಲ್ಲಿ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ. ಸ್ಟಾಕ್ ಅನ್ನು ನಾಳೆ ಅಬ್ಸರ್ವ್ ಮಾಡಬಹುದು. ಸಣ್ಣ ಕಂಪನಿ, ಹೈ ರಿಸ್ಕ್ ಕಂಪನಿ. ನಂತರ ತ್ರಿವೇಣಿ ಟರ್ಬೈನ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. ನೋಡಬಹುದು ಪರ್ಫಾರ್ಮೆನ್ಸ್ 458, 503, 538. ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ಇನ್ನು ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ. 89ರಿಂದ 120 ಕೋಟಿ ತಲುಪಿದೆ. ಹಿಂದಿನ ಕ್ವಾರ್ಟರ್ಲಿ 109 ಇತ್ತು. ಏನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ತ್ರಿವೇಣಿ ಟರ್ಬೈನ್. ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು, ಯಾಕಂದ್ರೆ ರಿಸಲ್ಟ್ ನಿನ್ನೆ ಬಂದಿರೋದು. ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ನಂತರ ಆರ್ತಿ ಫಾರ್ಮಾದ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಇಲ್ಲೂ ಕೂಡ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. 506, 538, 564. ಕಂಪನಿಯ ಸೇಲ್ಸ್ ಅಲ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ. ಹಾಗೆ ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ 118, 129, 146. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 65, 74, 88. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅದನ್ನ ನೀವು ಇಲ್ಲಿ ನೋಡಬಹುದು. ಓವರ್ ಆಲ್ ಆರ್ತಿ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ Q4 ಅಲ್ಲಿ. ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಕ್ಯಾಪ್ಟೈನ್ ಪೈಪ್ಸ್. ಈ ಕಂಪನಿಯ ಇಂದಿನ ರಿಸಲ್ಟ್ಸ್ ಇಲ್ಲಿ ಅಪ್ಡೇಟ್ ಆಗಿಲ್ಲ. ಈ ಸಲದ ನೋಡಬಹುದು. ಸೇಲ್ಸ್ ಅಲ್ಲಿ 22 ಕೋಟಿ ಇದೆ. ಎಬಿಟ್ 1.6 ಕ್ರೋರ್ಸ್ ಇದೆ. ನೆಟ್ ಪ್ರಾಫಿಟ್ 5.24 ಕ್ರೋರ್ಸ್ ಇದೆ. ಬಹುಶಃ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, ಹಾಗಾಗಿ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ. ಈ ರೀತಿ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದೆ. ಇಂದಿನ ನಂಬರ್ಸ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಯಾವ ರೀತಿ ಇದೆ ಅಂತ. ಸ್ಕ್ರೀನ್ ಅಲ್ಲಿ ಇದು ಅಪ್ಡೇಟ್ ಆಗಿಲ್ಲ. ನಂತರ ಬೋರೋಸಿಲ್ ರಿನ್ಯೂವಬಲ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನಿನ್ನೆ. ಪರ್ಫಾರ್ಮೆನ್ಸ್ ನೋಡಬಹುದು 283, 361, 374. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಹಾಗೆ ಎಬಿಟ್ ಅಲ್ಲಿ ಬಂದ್ರೆ ಹಿಂದಿನ ವರ್ಷ ನೋಡೋದು 25 ಕೋಟಿ ಮೈನಸ್ ಇತ್ತು. ಹಿಂದಿನ ಕ್ವಾರ್ಟರ್ಲಿ 10 ಕೋಟಿ ಮೈನಸ್ ಇತ್ತು. ಈಗ 15 ಕೋಟಿ ಪ್ರಾಫಿಟ್ ಬಂದಿದೆ. ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಎಬಿಟ್ ವೈಸ್. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡಿಫರೆನ್ಸ್ ಆಗಿದೆ ನೋಡಬಹುದು. ನೆಟ್ ಪ್ರಾಫಿಟ್ ಅಲ್ಲಿ ಹಿಂದಿನ ವರ್ಷ 53 ಕೋಟಿ ಲಾಸ್ ಇತ್ತು. ಹಿಂದಿನ ಕ್ವಾರ್ಟರ್ಲಿ 30 ಕೋಟಿ, ಈಗ 29.5 ಕೋಟಿ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಕಂಪನಿಯ ನಂಬರ್ಸ್ ಅನ್ನ ಹೋಲಿಕೆ ಮಾಡಿದ್ರೆ ಕಂಪನಿಯ ಲಾಸ್ ಕಡಿಮೆ ಆಗಿದೆ. ಬಟ್ ನೆಟ್ ಲಾಸ್ ಅಲ್ಲೇ ಇದೆ ಕಂಪನಿ ಈಗಲೂ ಕೂಡ. ಬಟ್ ಎಬಿಟ್ ಅಲ್ಲಿ ಪ್ರಾಫಿಟ್ ಗೆ ಬಂದಿದೆ. ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಬೋರೋಸಿಲ್ ರಿನ್ಯೂವಬಲ್ಸ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ರೀತಿಯ ನಂಬರ್ಸ್ ಗೆ ಅಂತ. ನಂತರ ಫಾರ್ಮಾ ಸ್ಟಾಕ್ಸ್ ಕೂಡ ನಾಳೆ ಫೋಕಸ್ ಅಲ್ಲಿ ಇರ್ತವೆ. ಕಾರಣ ನಿಮಗೆ ಗೊತ್ತಿರಬಹುದು, ಈಗಾಗಲೇ ಚೈನಾ ಹಾಗೂ ಅಮೆರಿಕದ ಜೊತೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ಶುರುವಾಗಿದ್ದಾವೆ. ಕೆಲವೊಂದು ಪಾಸಿಟಿವ್ ಔಟ್ಕಮ್ಸ್ ಬಂದಿದೆ ಅನ್ನುವಂತ ಸುದ್ದಿಗಳು ಕೂಡ ಬರ್ತಾ ಇದೆ. ಇದನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಇನ್ನು ಕೂಡ ಸಾಕಷ್ಟು ಡಿಸ್ಕಷನ್ಸ್ ನಡೀತಾ ಇದೆ ಅನ್ನುವಂತ ಅಪ್ಡೇಟ್ ಗಳಿದಾವೆ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಎಸ್ಪೆಷಲಿ ಚೀನಾದ ಕಂಪನಿಗಳು ಹಲವಾರು ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವು. ಅಟ್ ದ ಸೇಮ್ ಟೈಮ್ ನಮ್ಮ ಫಾರ್ಮಾ ಇಂಡಸ್ಟ್ರಿ ಕೂಡ ದೊಡ್ಡ ಮಟ್ಟದ ಎಕ್ಸ್ಪೋರ್ಟ್ ಅನ್ನ US ಗೆ ಮಾಡ್ತಾ ಇತ್ತು. ಚೀನಾ ಟ್ಯಾರಿಫ್ ಬಹುಶಃ ಜಾಸ್ತಿ ಪ್ರಮಾಣದಲ್ಲಿ ಇರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಮೇಲೆ, ಬಹುಶಃ ಅಲ್ಲಿನ ವಾಲ್ಯೂಮ್ಸ್ ಇಂಡಿಯನ್ ಮಾರ್ಕೆಟ್ ಗೆ ಶಿಫ್ಟ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಕೆಲವು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಈಗ ಅಲ್ಲಿ ಪಾಸಿಟಿವ್ ಔಟ್ಕಮ್ಸ್ ಏನಾದ್ರು ಬಂದ್ರೆ ಬಹುಶಃ ಅದು ಸ್ವಲ್ಪ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡಬಹುದು. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅಂತ ಅಷ್ಟೇ ಅಲ್ಲ, ಬೇರೆ ಇಂಡಸ್ಟ್ರಿಗಳ ಮೇಲೂ ಕೂಡ. ಹಾಗಾಗಿ ಅವುಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನೋಡೋಣ. ಅಂತ ದೊಡ್ಡ ನೆಗೆಟಿವ್ ಏನಿಲ್ಲ. ಬಟ್ ನಿಮ್ಗೆ ಗೊತ್ತಿದೆ, ಕೆಲವು ಸಲ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಕೆಲವರು ಬೈಯಿಂಗ್ ಅನ್ನ ಮಾಡಿರ್ತಾರೆ. ಅಂತವರು ಪಾನಿಕ್ ಆಗಿ ಅಥವಾ ಡಿಸಪಾಯಿಂಟ್ ಆಗಿ ಪ್ರಾಫಿಟ್ ಬುಕಿಂಗ್ ಅನ್ನು ಕೂಡ ಮಾಡಬಹುದು. ಹಾಗಾಗಿ ಸುಮ್ಮನೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ನಾಳೆ ಫಾರ್ಮಾ ಇಂಡಸ್ಟ್ರಿಯನ್ನು ಕೂಡ. ಮೇಜರ್ ಆಗಿ ನಾಳೆ ಡಿಫೆನ್ಸ್ ಇಂಡಸ್ಟ್ರಿಯ ಶೇರ್ಗಳು ಫೋಕಸ್ ಅಲ್ಲಿ ಇರ್ತವೆ. ಕಳೆದ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. 2-3 ದಿನ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಹಾಗಾಗಿ ಈಗ ಕದನ ವಿರಾಮ ಘೋಷಣೆ ಮಾಡಿರೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗುತ್ತೆ ಅನ್ನೋದನ್ನ ನಾವು ಕುತೂಹಲದಿಂದ ಕಾಯಬೇಕಾಗಿದೆ. ಸರಿ ಗೆಳೆಯರೆ, ಇನ್ ಕೇಸ್ ಈ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ. ಸಾಕಷ್ಟು ಕಂಪನಿಗಳ ರಿಸಲ್ಟ್ ಅನ್ನು ಈಗಾಗಲೇ ಕವರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.